ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಯುವ ನಿಧಿ ಸ್ಟೂಡೆಂಟ್ಗಳಿಗೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ. ಏನಪ್ಪ ಯುವ ನಿಧಿ ಸ್ಟೂಡೆಂಟ್ಗಳಿಗೆ ಅಂದರೆ, ನ್ಯೂ ಅಪ್ಲಿಕೇಟ್ಸ್ ಯಾರೆಲ್ಲ ಇದ್ದೀರಾ ಮತ್ತು ಅವರು ಯಾವಾಗ ಸ್ಟೇಟಸ್ ಯಾವಾಗ ಸೆಲ್ಫ್ ಡಿಕ್ಲರೇಷನ್ನ ಕೊಡಬೇಕು ಮತ್ತು ಯಾವಾಗ ಅಮೌಂಟು ಬರುತ್ತೆ, ವೆರಿಫಿಕೇಷನ್ ಎಲ್ಲಿ ಹೋಗಿ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮಾಡಿಸ್ಬೇಕು, ಹಾಗೆ ಯಾವಾಗ ಹಣ ಬರುತ್ತೆ ಅಂತ ಸಾಕಷ್ಟು ಸ್ಟೂಡೆಂಟ್ಗಳು ಕೇಳ್ತಾ ಇದ್ರು. ಹಾಗೆ ಮತ್ತು ಡಿಸೆಂಬರ್ ಮತ್ತು ಜನವರಿ ತಿಂಗಳ ಹಣ ಯಾವಾಗ ಬರುತ್ತೆ ಮತ್ತು ಬಜೆಟ್ನಲ್ಲಿ ಯಾವುದೇ ರೀತಿ ಹಣ ಬಿಡುಗಡೆ ಮಾಡಿಲ್ಲ ಮತ್ತು ಯುವ ನಿಧಿ ಸ್ಕೀಮನ್ನು ಏನು ಸರ್ಕಾರದವರು ಸ್ಟಾಪ್ ಮಾಡಿದ್ರ ಅಂತ ಸಾಕಷ್ಟು ಸ್ಟೂಡೆಂಟ್ಗಳು ಕೇಳ್ತಾ ಇದ್ರು. ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಕ್ಲಾರಿಫಿಕೇಶನ್ ಕೊಡುವಂಥ ಕೆಲಸ ಮಾಡ್ತೇನೆ. ಪ್ರತಿಯೊಬ್ಬರು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಅಂದರೆ ಪ್ರತಿಯೊಬ್ಬರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಸ್ಕಿಪ್ ಮಾಡದೆ ದಯವಿಟ್ಟು ಪೂರ್ತಿಯಾಗಿ ನೋಡಿ. ಪ್ರತಿಯೊಬ್ಬರು ವಿಡಿಯೋ ನೋಡುವವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಈಗ ನೋಡ್ತಾ ಇರ್ಬೋದು ನೀವು, ಈಗ ಸರ್ಕಾರ ಕಡೆಯಿಂದ ಗೋರ್ಮೆಂಟ್ ಕಡೆಯಿಂದ ಯುವ ನಿಧಿ ಸ್ಕೀಮನ್ನು ನಾವು ಖಂಡಿತವಾಗಿ 2 ವರ್ಷ ಮುಂದುವರಿಸ್ತೇವೆ, ಕಂಟಿನ್ಯೂಸ್ ಆಗಿ ಹಣ ಹಾಕ್ತೇವೆ 2 ವರ್ಷ ಅಂತ ಹೇಳಿದ್ದಾರೆ. 2 ವರ್ಷ ಮುಗಿದಾದ್ಮೇಲೆ ನೋಡ್ಬೇಕು ಏನಾಗುತ್ತೆ, ಸ್ಕೀಮ್ ಸ್ಟಾಪ್ ಆಗುತ್ತಾ ಇಲ್ಲ ಕಂಟಿನ್ಯೂಸ್ ಆಗಿ ಹಣ ಬರುತ್ತಾ ಅಂತ ನೋಡೋಣ. ಈಗ CM ಸಿದ್ದರಾಮಯ್ಯನವರು ಏನಂತ ಹೇಳಿದ್ದಾರೆ ಅಂದರೆ, ಯಾವುದೇ ರೀತಿ ಯುವ ನಿಧಿ ಸ್ಕೀಮನ್ನು ನಾವು ಸ್ಟಾಪ್ ಮಾಡೋದಲ್ಲ, ಕಂಟಿನ್ಯೂಸ್ ಆಗಿ 2 ವರ್ಷ ಹಣ ಕೊಡ್ತೇವೆ ಅಂತಾನೆ ಹೇಳಿದ್ದಾರೆ. ಹಾಗೆ ನ್ಯೂ ಅಪ್ಲಿಕೇಟ್ ಯಾರೆಲ್ಲ ಇದ್ದೀರಾ ಅವರು ಏನು ಮಾಡಬೇಕು ಮತ್ತು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಸಾಕಷ್ಟು ಸ್ಟೂಡೆಂಟ್ಗಳು ನ್ಯೂ ಅಪ್ಲಿಕೇಟ್ ಯಾರೆಲ್ಲ ಇದ್ದೀರಾ ಅವರು ಸೆಲ್ಫ್ ಡಿಕ್ಲರೇಷನ್ನ ಯಾವಾಗ ಮಾಡಬೇಕು ಅಂತ ಕೇಳ್ತಾ ಇದ್ದರು. ಅವರಿಗೆ ಏನಂದರೆ, ನೀವು ಹೊಸದಾಗಿ ಅಪ್ಲಿಕೇಶನ್ ಹಾಕಿದ ಮೇಲೆ 180 ಡೇಸ್ ಕಂಪ್ಲೀಟ್ ಆಗಬೇಕು. 180 ಡೇಸ್ ಕಂಪ್ಲೀಟ್ ಆದಮೇಲೆ ನೀವು ಏನು ಮಾಡ್ಬೇಕಂದ್ರೆ, ನಿಮ್ಮ ಹತ್ತಿರದ DDPU ಆಫೀಸಿಗೆ ಹೋಗಿ ನೀವು ಡಾಕ್ಯುಮೆಂಟ್ಸ್ನ ವೆರಿಫಿಕೇಷನ್ ಮಾಡಿಸ್ಕೋಬೇಕು. ನೀವು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮಾಡಿಸ್ಕೊಂಡು ಆದಮೇಲೆ ಕೇವಲ ಒಂದು 15-25 ದಿನಗಳ ಒಳಗಾಗಿ ನಿಮ್ಮ ಸ್ಟೇಟಸನ್ನು ಅಲ್ಲಿ ಅಪ್ಡೇಟ್ ಆಗುತ್ತೆ. ಅಂದರೆ ಪೇಮೆಂಟ್ ಸ್ಟೇಟಸಲ್ಲಿ 180 ಡೇಸ್ ಅಂತ ಏನು ತೋರಿಸ್ತಾ ಇರುತ್ತಲ್ಲ, ಅದು DBT ಪುಷ್ಡ್, ಅಂದರೆ DBT ಪುಷ್ಡ್ ಅಂತ ಹಣ ನಿಮಗೆ ಜಮಾ ಆಗಲು ಶುರುವಾಗುತ್ತೆ. ಒಂದು ಮಂತ್ ಅಮೌಂಟ್ ಏನಾದರೂ ನಿಮಗೆ ಬಂತಂದರೆ ನೀವು ನೆಕ್ಸ್ಟ್ ಮಂತ್ ನೀವು ಸೆಲ್ಫ್ ಡಿಕ್ಲರೇಷನ್ ಕೊಡಬೇಕಾಗುತ್ತೆ. ಈಗ ನೀವು ಹತ್ತಿರದ DDPU ಆಫೀಸಿಗೆ ಹೋಗಿ ನೀವು ಡಾಕ್ಯುಮೆಂಟ್ಸ್ನ ಕಂಪಲ್ಸರಿಯಾಗಿ ವೆರಿಫಿಕೇಷನ್ ಮಾಡಿಸ್ಕೊಳ್ಳೇಬೇಕು. ಅದಾದಮೇಲೆ ನೀವು 180 ಡೇಸ್ ಸ್ಟೇಟಸನ್ನು ಅದು ಆಟೋಮೆಟಿಕ್ ಆಗಿ ಅವರೇ ಅಪ್ಡೇಟ್ ಮಾಡ್ತಾರೆ. ಅದಾದಮೇಲೆ ನಿಮಗೆ ಹಣ ಬರಲು ಶುರುವಾಗುತ್ತೆ ಅಂತಲೇ ಹೇಳ್ಬೋದು. ಈಗ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಭಾವಿಸಿದ್ದೇನೆ. ಹಾಗೆ ಮತ್ತು ಡಿಸೆಂಬರ್ ಮತ್ತು ಜನವರಿ ತಿಂಗಳ ಹಣ ಯಾವಾಗ ಬರುತ್ತೆ ಅಂತ ಸಾಕಷ್ಟು ಸ್ಟೂಡೆಂಟ್ಗಳು ವೇಟ್ ಮಾಡ್ತಾ ಇದ್ದಾರೆ. ಅವರಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಏನಪ್ಪ ಗುಡ್ ನ್ಯೂಸ್ ಅಂದರೆ, ಯುವ ನಿಧಿ ಡಿಪಾರ್ಟ್ಮೆಂಟಿಗೆ ಕೂಡ ನಾವು ಕಾಲ್ ಮಾಡಿ ಸಹ ಕೇಳಿದ್ವಿ. ಅವ್ರು ಏನಂತ ಹೇಳಿದ್ದಾರೆ ಅಂದರೆ, ಈಗ ಆಲ್ರೆಡಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಡಿಸೆಂಬರ್ ತಿಂಗಳ ಹಣ ಬಂದಿದೆ, ಈಗ ಬಿಡುಗಡೆ ಆಗಿದೆ. ಆದರೆ ಈಗ ಸ್ಟೂಡೆಂಟ್ಗಳಿಗೆ DBT ಮುಖಾಂತರ ಜಮಾ ಮಾಡೋದಷ್ಟೇ ಬಾಕಿ ಇದೆ. ಈ 1 ವೀಕ್ ಒಳಗಡೆನೆ ಡಿಸೆಂಬರ್ ಮಂತ್ ಹಣ ಎಲ್ಲರಿಗೂ ಕೂಡ ಕ್ರೆಡಿಟ್ ಆಗುತ್ತೆ, ಅಂದರೆ ಸಂಪೂರ್ಣವಾಗಿ ಕ್ಲಿಯರ್ ಮಾಡ್ತೀವಿ ಡಿಸೆಂಬರ್ ತಿಂಗಳದು. ಹಾಗೆ ಮತ್ತು ಜನವರಿ ತಿಂಗಳ ಹಣ ಈ ಮಂತ್ ಎಂಡ್ ಒಳಗಡೆನೆ ಜನವರಿದು ಕೂಡ ಎಲ್ಲರಿಗೂ ಕೂಡ ಕ್ರೆಡಿಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಇದೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಡಿಸೆಂಬರ್ದು ಯಾರಿಗೆಲ್ಲ ಹಣ ಬಂದಿಲ್ಲ, ನೀವು ಸ್ಟೇಟಸಲ್ಲಿ ಚೆಕ್ ಮಾಡ್ತಾ ಇರ್ಬೋದು. ಸೇವಾ ಸಿಂಧು ಪೋರ್ಟಲ್ನಲ್ಲಿ DBT ಪುಷ್ಡ್ ಅಂತ ಆಲ್ರೆಡಿ ಸ್ಟೇಟಸ್ ಕೂಡ ಅಪ್ಡೇಟ್ ಇದೆ ಡಿಸೆಂಬರ್ ತಿಂಗಳದು. DBT ಪುಷ್ಡ್ ಅಂತ ಇದ್ರೆ ನಿಮಗೆ ಈ ವೀಕ್ ಒಳಗಡೆನೆ ಹಣ ಬರುತ್ತೆ ಅಂತ ಯುವ ನಿಧಿ ಡಿಪಾರ್ಟ್ಮೆಂಟ್ ಕಡೆಯಿಂದ ಹೇಳಿದ್ದಾರೆ. ಹಾಗೆ ಜನವರಿದು ಈ ಮಂತ್ ಎಂಡ್ ಒಳಗಡೆನೆ ಹಣ ಬರುತ್ತೆ ಅಂತಲೂ ಸಹ ಹೇಳಿದ್ದಾರೆ. ಆದರೆ ಈಗ ಡಿಸೆಂಬರ್ದು ಆಲ್ರೆಡಿ ಈಗ ಹಣ ರಿಲೀಸ್ ಆಗಿದೆ, ಜಮಾ ಆಗುವುದಷ್ಟೇ ಬಾಕಿ ಇದೆ. ಮತ್ತು ನಿಮ್ಗೆ ಏನಾದರೂ ಜಮಾ ಆದರೆ ಪ್ರತಿಯೊಬ್ಬರು ನಮಗೆ ಕಮೆಂಟ್ ಮಾಡಿ ತಿಳಿಸಿ, ಅಂದರೆ ಮತ್ತು ಸ್ಟೂಡೆಂಟ್ಗಳಿಗೆ ವಿಡಿಯೋ ಮಾಡಿ ತಿಳಿಸುವುದು ನಮಗೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂತ ಭಾವಿಸಿದ್ದೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಪ್ರತಿಯೊಬ್ಬರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಇದೇ ಥರ ಯುವ ನಿಧಿ ಬಗ್ಗೆ ಯಾವುದೇ ಡೌಟ್ ಇದ್ರೂ ಕೂಡ ಕಮೆಂಟ್ ಮಾಡಿ, ನಾವು ಆದಷ್ಟು ನಿಮಗೆ ಹೆಲ್ಪ್ ಮಾಡುವಂಥ ಕೆಲಸ ಮಾಡ್ತೇನೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.